ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಆಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಇವತ್ತು ವೆಜ್ ನೂಡಲ್ಸ್ ಮಾಡ್ತಾಯಿದ್ದೀನಿ. ಇವತ್ತು ವೆಜ್ ನೂಡಲ್ಸ್ ರೆಸಿಪಿ ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕೋದು, ಏನು ಹಾಕೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ನೀರು ಇಟ್ಕೊಂಡಿದ್ದೀನಿ. ನೀರು ಕುದಿಬೇಕು ಚೆನ್ನಾಗಿ. ಅದಕ್ಕೆ ಸಾಲ್ಟು ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ತಾ ಇದ್ದೀನಿ. ಒಂದು ಪ್ಯಾಕ್ ನೂಡಲ್ಸ್ ತೊಗೊಂಡಿದ್ದೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ನೂಡಲ್ಸು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಬೇಯಿಸಬೇಕು ಇದನ್ನು. ನೂಡಲ್ಸ್ನ ಬೇಯಿಸಿ ಸೈಡಲ್ಲಿ ಎತ್ತಿಕ್ಕೋಬೇಕು. ಒಂದು 5 ನಿಮಿಷ ಬೇಯಿಸ್ತಾ ಇದ್ದೀನಿ. 5 ನಿಮಿಷ 7 ನಿಮಿಷ ಬೆಂದರೆ ಸಾಕು. ಇದು ಬೇಗನೆ ಮಾಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಫಾಸ್ಟ್ ಫುಡ್ ಇದು. ನೀವು ಹೊರಗಡೆ ಹೋಗಿ ತಿನ್ನೋ ಥರನೇ ಇರುತ್ತೆ. ಹೊರಗಡೆ ಹೋಗಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳಕ್ಕಿಂತ ಈ ಮನೆಯಲ್ಲೇ ಎಲ್ಲ ಐಟಮ್ ಇದ್ದರೆ ಈ ಥರ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಬಿಸಿ ಬಿಸಿಯಾಗಿ. ಈ ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಸುಮ್ಮನೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಈ ಥರ ಬೆಂದಿದೆ. ನಾನು ನೋಡಿಬಿಟ್ಟು 5 ನಿಮಿಷ 7 ನಿಮಿಷ ಬೆಂದ್ಬಿಡುತ್ತೆ. 7 ನಿಮಿಷ ಬೆಂದೋಗ್ಬಿಡುತ್ತೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನಾನು ಎತ್ತಿಕ್ಕೊಂಬಿಟ್ಟು ಇದಕ್ಕೆ ಸೋಸ ಇದಕ್ಕೆ ಹಾಕ್ಕೊಂಬಿಟ್ಟು ಜಲ್ಡಿಗೆ ನೋಡಿ, ಇದು ಸ್ವಲ್ಪ ತಣ್ಣೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ತಣ್ಣಗೆ ಹಾಕ್ಬಿಟ್ಬಿಡ್ತೀನಿ. ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಂಗೇನೆ ಪೀಸ್ ಮಾಡಿ ಹಾಕೋಬೋದು. ನಾನು ಪೇಸ್ಟೇ ಹಾಕ್ತಾಯಿದ್ದೀನಿ. ಸಣ್ಣಗೆ ಹೆಚ್ಕೊಂಡು ಹಾಕೋಬೋದು. ನಾನು ಪೇಸ್ಟೇ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ ತರಕಾರಿ ಎಲ್ಲ ಸೈಡಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಒಂದು 4 ಹಸಿಮೆಣ್ಸಿಕಾಯಿ ಹೆಚ್ಕೊಂಡಿದ್ದೀನಿ ಸಣ್ಣಗೆ. ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಬೀನ್ಸು ಸಣ್ಣಗೆ ಹೆಚ್ಕೊಂಡಿರೋ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಎಲೆಕೋಸು ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫಾಸ್ಟ್ ಫುಡ್ಡು ಹೊರಗಡೆ ತಿನ್ನೋಕ್ಕಿಂತ ಈ ಥರ ಮನೇಲೇ ಮಾಡ್ಕೊಳ್ಳಿ. ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟಿಗೋಸ್ಕರ. ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಅದಕ್ಕೆ ಚೆನ್ನಾಗಿ ತರಕಾರಿ ಬೇಯಲಿ ಅಂದ್ಬಿಟ್ಟು ತರಕಾರಿ ಬೇಯಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ತರಕಾರಿ ಬೆಂದಮೇಲೆ ಇಲ್ಲಿ ಸೈಡಲ್ಲಿ ತಣ್ಣಗೆ ಮಾಡೋಕ್ಕೆ ನೂಡಲ್ಸ್ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಅದೆಲ್ಲ ಚೆನ್ನಾಗಿ ತಣ್ಣಗಾಗಬೇಕು. ನೋಡಿ ತಣ್ಣಗಾದ್ಮೇಲೆ ಇದೆಲ್ಲ ತರಕಾರಿ ಬೆಂದಮೇಲೆ ನೂಡಲ್ಸ್ ಹಾಕ್ತಾಯಿದ್ದೀನಿ. ಅದೆಲ್ಲ ನೀರೆಲ್ಲ ಕ್ಲೀನಾಗಿ ಹೋಗಿರಬೇಕು. ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ 1 ಸ್ಪೂನು. ಟೊಮೊಟೊ ಕೆಚಪ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಚಿಲ್ಲಿ ಸಾಸು ಹಾಕೋಬೋದು.
ನಾನಿಲ್ಲಿ ಹಾಕಿಲ್ಲ. ಟೊಮೊಟೊ ಕೆಚಪ್ ಹಾಕಿದ್ಮೇಲೆ ಸೋಯಾ ಸಾಸ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತರಕಾರಿಗೆ ಉಪ್ಪು ಹಾಕಿರ್ತೀವಿ, ನೂಡಲ್ಸಿಗೆ ಸಹ ಉಪ್ಪು ಹಾಕಿರ್ತೀವಿ. ನೋಡಿಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೂಡಲ್ಸ್ನ ಮಸಾಲೆ ಎಲ್ಲ ಚೆನ್ನಾಗಿ ಇಲ್ಲ ನೋಡಿ, ಈ ಥರ 2 ಸ್ಪೂನ್ ಹಿಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವತ್ತಿನ ನೂಡಲ್ಸ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮಾಡೋ ರೀತಿ ಮಾಡಿ. ಹೊರಗಡೆ ಹೋಗೋ ತಿನ್ನೋದೇ ತಪ್ಪುತ್ತೆ. ನೀವು ಮನೇಲೇ ಆರಾಮಾಗಿ ಮಾಡ್ಕೋಬೋದು ಈ ಥರ ನೂಡಲ್ಸ್ ಇದ್ದರೆ. ಈ ಥರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ನೂಡಲ್ಸ್ ಮಾಡಿ ಟ್ರೈ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು 2 ಸ್ಪೂನಲ್ಲಿ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ಇವತ್ತಿನ ನೂಡಲ್ಸು ರೆಡಿ ಆಯಿತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೀವು ಒಂದ್ಸಲ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.